ರಾಜ್ಯದ ಜನರಿಗೆ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದೆ. 15 ದಿನಕ್ಕೊಮ್ಮೆ ಕೋವಿಡ್ ಟೆಸ್ಟ್ ಅನ್ನ ಮಾಡಲೇಬೇಕು ಅನ್ನುವಂತಹ ನಿಯಮವನ್ನ ಈಗ ಜಾರಿಗೊಳಿಸಲಾಗಿದ್ದು, ಹೊರಗೆ ಯಾರ್ಯಾರೆಲ್ಲ ಓಡಾಡ್ತಾರಲ್ಲ ಅವರಿಗೆಲ್ಲ 15 ದಿನಕ್ಕೊಮ್ಮೆ ಟೆಸ್ಟ್ ಮಾಡಿಸಬೇಕು ಅನ್ನುವಂತಹ ರೂಲ್ಸ್ ಅನ್ನ ಮಾಡಲಾಗಿದೆ. ಕಾಲೇಜು ಹೈಸ್ಕೂಲ್ ವಿದ್ಯಾರ್ಥಿಗಳು ಪೋಷಕರಿಗೂ ಕೂಡ ಇದು ಅನ್ವಯ ಆಗಲಿದೆ. ಹೋಟೆಲ್, ಬಾರ್, ಮಾಲ್ ಸಿಬ್ಬಂದಿಗೂ 15 ದಿನಕ್ಕೊಮ್ಮೆ ಟೆಸ್ಟ್ ಅನ್ನ ಮಾಡಿಸಬೇಕು ಅನ್ನುವಂತಹ ಈಗ ಸೂಚನೆಯನ್ನ ನೀಡಲಾಗಿದ್ದು, ಅಂಗಡಿ, ಶಾಪಿಂಗ್ ಕಾಂಪ್ಲೆಕ್ಸ್, ಅಡುಗೆ ಸಿಬ್ಬಂದಿಗೂ ಈ ನಿಯಮ ಅನ್ವಯ ಆಗಲಿದೆ. ಮನೆ ಮನೆಗೂ ಡೆಲಿವರಿ ಕೊಡುವಂತಹ ಡೆಲಿವರಿ ಬಾಯ್ಸ್ ಕೂಡ ಇವರು ಕೂಡ ಸಿಬ್ಬಂದಿಗೂ 15 ದಿನಕ್ಕೊಮ್ಮೆ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು. ಎಲ್ಲಾ ಮಾದರಿಯ ಫ್ಯಾಕ್ಟರಿ, ಕಾರ್ಖಾನೆಗಳ ಸಿಬ್ಬಂದಿಗೂ ಇದು ಅನ್ವಯ ಆಗತ್ತೆ. ಕೋವಿಡ್ ಟೆಸ್ಟ್ ಅನ್ನ ರೂಲ್ಸ್ ಜಾರಿಗೊಳಿಸಿದೆ ಸರ್ಕಾರ. 15 ದಿನಕ್ಕೊಮ್ಮೆ ಕೋವಿಡ್ ಟೆಸ್ಟ್ ಮಾಡಿಸಬೇಕು ಅನ್ನುವಂತಹ ರೂಲ್ಸ್ ಅನ್ನ ಈಗ ಸರ್ಕಾರ ಜಾರಿಗೊಳಿಸಿದ್ದು, ಯಾರ್ಯಾರು ಈಗ ಈ ಒಂದು 15 ದಿನಕ್ಕೊಮ್ಮೆ ಟೆಸ್ಟ್ ಅನ್ನ ಮಾಡಿಸಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸಂಪೂರ್ಣವಾಗಿ ಈಗಾಗಲೇ ಫ್ಯಾಕ್ಟರಿ ಆಗಿರ್ಬೋದು, ಹೊರಗಡೆ ಯಾರ್ಯಾರು ಓಡಾಡ್ತಾರೆ ಅವರೆಲ್ಲರೂ ಕೂಡ 15 ದಿನಕ್ಕೊಮ್ಮೆ ಈ ಟೆಸ್ಟ್ ಅನ್ನ ಮಾಡಿಸಲೇಬೇಕು ಅಂತ ಹೇಳಿ ಸರ್ಕಾರ ಈಗ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ರಾಜ್ಯದ ಜನರಿಗೆ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ಇವತ್ತಿನ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ದೇಶದಲ್ಲೇ ಫಸ್ಟ್ ಟೈಮ್ ಒಮೈಕ್ರಾನ್ ರಾಜ್ಯದಲ್ಲಿ ಪತ್ತೆಯಾಗಿರೋದಕ್ಕೆ ಈಗ ಸರ್ಕಾರವೇ ಶಾಕ್ಗೆ ಒಳಗಾಗಿದೆ. 15 ದಿನಕ್ಕೊಮ್ಮೆ ಕೋವಿಡ್ ಟೆಸ್ಟ್ ಅಸ್ತ್ರ ಪ್ರಯೋಗಿಸಿದ್ದಷ್ಟೇ ಅಲ್ಲ, ಅದಕ್ಕಿಂತ ಟಫ್ ರೂಲ್ಸ್ ಅನ್ನ ಸರ್ಕಾರ ಇವತ್ತು ಹಾಕಿದೆ. ಸರ್ಕಾರದಿಂದ ಒಮೈಕ್ರಾನ್ ತಡೆಗೆ ಟಫ್ ರೂಲ್ಸ್. ಭಾರತದಲ್ಲಿ ಮೊದಲ ಕೊರೋನಾ ಸಾವಾಗಿದ್ದು ಕರ್ನಾಟಕದಲ್ಲೇ. ಈಗ ಇಡೀ ದೇಶದಲ್ಲಿ ಮೊದಲ ಒಮೈಕ್ರಾನ್ ಪ್ರಕರಣಗಳು ದಾಖಲಾಗಿದ್ದು ನಮ್ಮ ರಾಜ್ಯದಲ್ಲೇ. ಕಳೆದ ಸಲ ಕೇರ್ಲೆಸ್ ಮಾಡಿದ್ದಕ್ಕೆ ಕೊರೋನಾಗೆ ಸಾವು ನೋವುಗಳು ಹೆಚ್ಚಾಯಿತು. ಈಗ ಸರ್ಕಾರ ಅದೇ ತಪ್ಪು ಮಾಡೋಕೆ ರೆಡಿ ಇಲ್ಲ. ಅದಕ್ಕೆ ಪದೇ ಪದೇ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ಸೂಚನೆಯಂತೆ ಹೆಜ್ಜೆ ಇಡ್ತಿದೆ. ಇವತ್ತು ಸಿಎಂ ಬೊಮ್ಮಾಯಿ ಅವರೇ ಖುದ್ದು ಸಭೆ ನಡೆಸಿ ಟಫ್ ರೂಲ್ಸ್ ಜಾರಿಗೆ ಸೂಚನೆ ಕೊಟ್ಟರು. ಆಧಾರ್, ಡಿಎಲ್, ವೋಟರ್ ಐಡಿ ಜೊತೆ ವ್ಯಾಕ್ಸಿನ್ ದಾಖಲೆ, 2 ಡೋಸ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಟ್ಕೊಂಡೇ ಓಡಾಡಬೇಕು. ಅಚ್ಚರಿ ಅನ್ನಿಸಿದ್ರು ಇದು ಸರ್ಕಾರವೇ ಜಾರಿಗೆ ತಂದಿರೋ ನಿಯಮ. ಇನ್ಮುಂದೆ ಜನ ತಮ್ಮ ಜೇಬಲ್ಲಿ, ಪರ್ಸ್ನಲ್ಲಿ, ಮೊಬೈಲ್ನಲ್ಲಿ ಹೇಗೆ ಆಧಾರ್, ಡಿಎಲ್, ವೋಟರ್ ಐಡಿ ಹೇಗೆ ಇಟ್ಕೊಂಡಿರ್ತಿರೋ ಹಾಗೆ 2 ಡೋಸ್ ಕೊರೋನಾ ವ್ಯಾಕ್ಸಿನ್ ತಗೊಂಡಿರೋ ಸರ್ಟಿಫಿಕೇಟ್ ಇಟ್ಕೊಂಡೇ ಓಡಾಡಬೇಕು. ಅಂಥದ್ದೊಂದು ಟಫ್ ರೂಲ್ಸ್ ಇಡೀ ರಾಜ್ಯದಲ್ಲಿ ಇವತ್ತಿನಿಂದಲೇ ಸರ್ಕಾರ ಜಾರಿ ಮಾಡಿದೆ. ಸಿನಿಮಾ ನೋಡೋಕ್ ಹೋಗ್ಬೇಕಾ 2 ಡೋಸ್ ಲಸಿಕೆ ಆಗಿರ್ಬೇಕು. ಮಾಲ್ಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋದ್ರು 2 ಡೋಸ್ ಲಸಿಕೆ ಆಗಿರೋದನ್ನ ತೋರಿಸಬೇಕು. ಮದುವೆ, ನಾಮಕರಣ, ನಿಶ್ಚಿತಾರ್ಥ, ಗೃಹ ಪ್ರವೇಶ 500 ಜನ ಮೀರಬಾರ್ದು. ಮಕ್ಕಳನ್ನ ಶಾಲೆಗೆ ಬಿಡೋಕೆ ಹೋಗೋ ಪೋಷಕರಿಗೆ 2 ಡೋಸ್ ಆಗಿರಬೇಕು. ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಸಾಂಸ್ಕೃತಿಕ, ಕ್ರೀಡಾ ಚಟುವಟಿಕೆಗಳನ್ನ ನಡೆಸಬಾರದು. ಎಲ್ಲಾ ಸರ್ಕಾರಿ ನೌಕರರು, ಆರೋಗ್ಯ ಸಿಬ್ಬಂದಿ 2 ಡೋಸ್ ಪಡೆದಿರಬೇಕು. ಮಾಸ್ಕ್ ಹಾಕದಿದ್ರೆ ನಗರಗಳಲ್ಲಿ 250 ರೂಪಾಯಿ, ಗ್ರಾಮೀಣ ಭಾಗದಲ್ಲಿ 100 ರೂಪಾಯಿ ದಂಡ ಬೀಳುತ್ತೆ. ಆರೋಗ್ಯ ಸಿಬ್ಬಂದಿ ಮತ್ತು 65 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದಿಂದ ನೆರವು ಸಿಗುತ್ತೆ. ಕೇರಳ, ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರಿಗೂ ತೀವ್ರ ತಪಾಸಣೆ ಆಗಲಿದೆ. ಜೊತೆಗೆ ಇಂದಿನಿಂದ ಕೋವಿಡ್ ಕಂಟ್ರೋಲ್ ರೂಮ್ ಮತ್ತೆ ಪುನರಾರಂಭ ಆಗಲಿದೆ. ಸಿನಿಮಾ, ಮಾಲು ಮತ್ತು ಶಾಲೆಗಳು ಕಂಪಲ್ಸರಿಯಾಗಿ 2 ವ್ಯಾಕ್ಸಿನೇಷನ್ ಇದ್ದರೆ ಮಾತ್ರ ಅವರು ಅವಕಾಶ. ಅಲ್ಲಿ ಸದ್ಯಕ್ಕೆ ಏನು ಆರ್ಡರ್ ಇದೆ 500 ವಿತಿನ್ 500 ಅದನ್ನ ಮಾಡಬೇಕು. ವ್ಯಾಕ್ಸಿನ್ ಏನಿದೆ ಕಂಪಲ್ಸರಿ ಮಾಡ್ತಾ ಇದ್ದೀರಿ. ಈಗ ವ್ಯಾಕ್ಸಿನ್ ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಇದೆಲ್ಲ ಕಂಪಲ್ಸರಿ ಇದೆ. ಇಡೀ ರಾಜ್ಯಾದ್ಯಂತ ಕಂಟ್ರೋಲ್ ರೂಮ್ ಏನಿತ್ತು ಅದು ನಿಂತಿತ್ತು. ಈಗ ಇಡೀ ರಾಜ್ಯದಲ್ಲಿ ಕಂಟ್ರೋಲ್ ರೂಮ್ ಮತ್ತೆ ಪ್ರಾರಂಭ ಆಗಿದೆ. ಬೆಂಗಳೂರು ಕಾರ್ಪೊರೇಷನ್ನಲ್ಲೂ ಕಂಟ್ರೋಲ್ ರೂಮ್ ಮತ್ತೆ ಪ್ರಾರಂಭ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ಬೇಕಾದಂಥ ಸಿಬ್ಬಂದಿ ವರ್ಗದವರನ್ನು ಕೂಡ ಹೈರ್ ಮಾಡೋಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೀರಿ. ಒಮೈಕ್ರಾನ್ ತಡೆಯೋಕೆ, ಕೇಸ್ಗಳು ಹೆಚ್ಚಾಗದಂತೆ ನೋಡಿಕೊಳ್ಳೋಕೆ ಜನರಿಗೆ ಈ ಟಫ್ ರೂಲ್ಸ್ ಜಾರಿ ಮಾಡಿದೆ. ಇನ್ನು ಒಮೈಕ್ರಾನ್ ವೈರಸ್ಗೆ ಕಾರಣ ಆಗಿರೋ ವಿದೇಶಿ ಪ್ರಯಾಣಿಕರಿಗೂ ಇವತ್ತಿನಿಂದ ಇನ್ನಷ್ಟು ಕಠಿಣ ನಿಯಮಗಳನ್ನು ಸರ್ಕಾರ ಹೇರಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಏರ್ಪೋರ್ಟ್ನಲ್ಲಿ ಕೋವಿಡ್ ತಪಾಸಣೆ ನಡೆಯುತ್ತಿದೆ. ಲಸಿಕೆ ನೆಗೆಟಿವ್ ವರದಿ ಇದ್ರೂ ಏರ್ಪೋರ್ಟ್ನಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗ್ತಿದೆ. RT-PCR ವರದಿ ಬರೋವರೆಗೂ ಏರ್ಪೋರ್ಟ್ನಲ್ಲೇ ಇರಬೇಕು. ನೆಗೆಟಿವ್ ಬಂದ್ರೆ ಮನೆಗೆ, ಪಾಸಿಟಿವ್ ಬಂದ್ರೆ ಬೌರಿಂಗ್ ಆಸ್ಪತ್ರೆಗೆ ಕಳಿಸ್ತಾರೆ. ಇನ್ನು ಒಮೈಕ್ರಾನ್ ಟೆಸ್ಟ್ ಖಚಿತವಾದರೆ ಸರ್ಕಾರದಿಂದಲೇ ಉಚಿತ ಚಿಕಿತ್ಸೆ ಸಿಗುತ್ತೆ. ಟೆಸ್ಟಿಂಗ್ ಕೊಟ್ಟಿದ್ದೀವಿ, 3-4 ಗಂಟೆ ಕಾಯೋಕ್ಕಾಗಲ್ಲ ಅನ್ನಂಗಿಲ್ಲ. RT-PCR ಟೆಸ್ಟ್ಗೆ 500, ತಕ್ಷಣದ ವರದಿ ಬೇಕಂದ್ರೆ 3000 ಕಟ್ಟಿದ್ರೆ ಸ್ವಲ್ಪ ಹೊತ್ತಲ್ಲೇ ರಿಪೋರ್ಟ್ ಸಿಗುತ್ತೆ.
ದೇಶೀಯ ಪ್ರಯಾಣಿಕರಿಗೆ ಲಸಿಕೆ ನೆಗೆಟಿವ್ ವರದಿ ಇದ್ರೆ ಸಾಕು, ಆದ್ರೆ ವಿದೇಶಗಳಿಂದ ಬರುವವರಿಗಷ್ಟೇ ಒಮೈಕ್ರಾನ್ ಟಫ್ ರೂಲ್ಸ್ ಅನ್ವಯ ಆಗುತ್ತೆ. ಏರ್ಪೋರ್ಟ್ಗಳಲ್ಲಿ ಏನು RT-PCR ಟೆಸ್ಟ್ ಮಾಡುವಂಥದ್ದಕ್ಕೆ ನ್ಯಾಚುರಲ್ ಆಗಿ ಅದಕ್ಕೆ 500 ರೂಪೀಸ್ ಇದೆ. ಸ್ಪೆಷಲ್ ಬೇಗ ಅಂದರೆ ಅದು 3 to 4 hours ಏನೋ ಇದೆ. ಅದನ್ನು ಯಾರು ಬೇಕಾದರೂ ಆಪ್ಷನ್ ತೊಗೊಬೋದು. ಅದೇ ಸ್ಪೆಷಲ್ ಇರುವಂಥದ್ದಕ್ಕೆ ನಮ್ಮಲ್ಲಿ 3000 ಮಾತ್ರ ಮಾಡಿದ್ದೀರಿ. ಅದನ್ನು ಇನ್ನು ಮುಂದೆ ಯಾರೇ ಕೂಡ ಫ್ಲೈಟ್ ಬುಕ್ ಆಗಿ ಬೋರ್ಡಿಂಗ್ ಆದ ತಕ್ಷಣವೇ ಅದು ಟೈಮಿಂಗ್ಸು ಎಷ್ಟು ಟೈಮ್ ಆಗುತ್ತೆ, ಡಿಲೇ ಆಗುತ್ತಾ ಎಲ್ಲ ಎವ್ರಿಥಿಂಗ್ ಅದರಲ್ಲೇ ಬಂದ್ಬಿಡುತ್ತೆ. ಆ ಥರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಆಫ್ರಿಕಾದಿಂದ ಬಂದ 10 ಪ್ರಯಾಣಿಕರು ಬೆಂಗಳೂರಲ್ಲೇ. ಹೀಗಾಗಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ನಿಯಮಗಳನ್ನು ತಂದಿತ್ತು. ಆಫ್ರಿಕಾದಿಂದ ಬಂದಿದ್ದ 10 ಪ್ರಯಾಣಿಕರನ್ನ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡಿದ್ರು. ಆದ್ರೆ ಹೋಟೆಲ್ನಲ್ಲಿದ್ದಾಗ ಒಂದ್ಸಲ ಪಾಸಿಟಿವ್, ಮತ್ತೊಂದ್ಸಲ ನೆಗೆಟಿವ್ ವರದಿ ಬಂದಿದೆ. ನೆಗೆಟಿವ್ ವರದಿ ಬರ್ತಿದ್ದಂತೆ 10 ಜನ ನಾಪತ್ತೆ ಆಗಿದ್ದಾರೆ. ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್. 10 ಜನರ ಬಗ್ಗೆ ತಲೆಕೆಡಿಸಿಕೊಂಡಿರೋ ಸರ್ಕಾರ ಇವತ್ತು ರಾತ್ರಿ ಒಳಗೆ 10 ಜನರನ್ನ ಪತ್ತೆ ಹಚ್ಚಲು ಹೈಗ್ರೌಂಡ್ ಠಾಣೆ ಪೊಲೀಸರಿಗೆ ಸೂಚಿಸಿದೆ. ಶಾಂಗ್ರಿಲಾ ಹೋಟ್ಲಲ್ಲಿ ಮಾಧ್ಯಮದಲ್ಲೂ ವರದಿಯಾಗಿತ್ತು. ಅಲ್ಲಿ ಬಂದು ಅವರು ಹಾಗೆ ಹೋಗಿದ್ದಾರೆ. ಒಂದ್ಸರಿ ಅವರಿಗೆ ಪಾಸಿಟಿವ್ ಬಂದಿದೆ, ಮತ್ತೆ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿದೆ. ಈ ಥರ ಏನು ಮಿಸ್ಹ್ಯಾಂಡಲ್ ಆಗಿದೆ, ಲ್ಯಾಬ್ಗಳಲ್ಲಿ ಅವರು ಸರಿ ಮಾಡಿದಾರಾ ಅಥವಾ ಅವ್ಯವಹಾರ ಮಾಡಿದಾರಾ, ಇದನ್ನು ತನಿಖೆ ಮಾಡೋಕ್ಕೆ ಪೊಲೀಸ್ ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೀರಿ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡುವಂಥದ್ದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೀರಿ. ಇಷ್ಟೇ ಅಲ್ಲ, ರಾಜ್ಯದಲ್ಲಿ 2ನೇ ಅಲೆ ಒಕ್ಕರಿಸಿದಾಗ ಆಕ್ಸಿಜನ್ಗೆ, ICU ಬೆಡ್ಗಳಿಗೆ ಅನುಭವಿಸಿದ ನರಕಯಾತನೆ ಮತ್ತೆ ಸೃಷ್ಟಿಯಾಗಬಾರದು. ಅದಕ್ಕೆ ಆಸ್ಪತ್ರೆಗಳಿಗೂ ಸರ್ಕಾರ ಒಂದಷ್ಟು ಸೂಚನೆ ರವಾನಿಸಿದೆ. ಪ್ರತಿದಿನ 60,000 ಟೆಸ್ಟಿಂಗ್ ಬದಲು 1 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ICU ಬೆಡ್ಗಳು ರೆಡಿ ಇರಬೇಕು. ಯಾವುದೇ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ ಆಗಬಾರದು. ಆಕ್ಸಿಜನ್ ಪ್ಲಾಂಟ್ ಸಮಸ್ಯೆ ಆಗಿದ್ರೆ ರಿಪೇರಿ ಮಾಡಿಸಬೇಕು. ಕೋವಿಡ್ ಸಂಬಂಧಿತ ಔಷಧಿಗಳನ್ನು ದಾಸ್ತಾನು ಇಡಬೇಕು. ಕೋವಿಡ್ ಬೆಡ್ಗಳನ್ನು ಮಾಡಿದ್ರಿ, ಆಕ್ಸಿಜನ್ ಬೆಡ್ಗಳನ್ನು ಮಾಡಿದ್ರಿ, ICU ಬೆಡ್ಗಳನ್ನು ಮಾಡಿದ್ರಿ. ಅದನ್ನು ಮತ್ತೆ ಚಾಲು ಮಾಡುವಂಥದ್ದಕ್ಕೆ ಪರೀಕ್ಷೆಗಳನ್ನು ಮಾಡಬೇಕು. ಅದೇ ರೀತಿ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಕೆಲವು ಕಡೆ ಇನ್ಸ್ಟಾಲ್ ಆಗಿದೆ, ಅದನ್ನು ಸರ್ವಿಸ್ ಮಾಡಿ ಮತ್ತೆ ಅದನ್ನು ಸುಸ್ಥಿತಿಗೆ ತಂದು ರೆಡಿ ಮಾಡಿ ಸಜ್ಜುಗೊಳಿಸಿ ಇಟ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದೇ ರೀತಿ ಆಕ್ಸಿಜನ್ ಜಾಲ ಸಾಗಾಣಿಕೆ ಲಭ್ಯತೆ ಇದ್ರ ಬಗ್ಗೆ ನಾವು ಹಿಂದೆ ಸಮಿತಿಯನ್ನು ಮಾಡಿದ್ರಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ. ಆ ಸಮಿತಿಯನ್ನು ಮತ್ತೆ ಚಾಲು ಮಾಡ್ತಾ ಇದ್ದೀರಿ. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋದು ನಿಶ್ಚಿತ. ಒಮೈಕ್ರಾನ್ ಆತಂಕದ ಮಧ್ಯೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಾ ಇಲ್ವಾ ಅನ್ನೋ ಗೊಂದಲ ಇತ್ತು. ಆದ್ರೆ ಇವತ್ತು ಅದಕ್ಕೂ ತೆರೆಬಿದ್ದಿದೆ. ನಿಗದಿಯಾದಂತೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ. ಅಧಿವೇಶನಕ್ಕೆ ಪ್ರತ್ಯೇಕ ಕೋವಿಡ್ ಮಾರ್ಗಸೂಚಿ ತರ್ತೀವಿ ಅಂತ ಅಶೋಕ್ ಸ್ಪಷ್ಟನೆ ಕೊಟ್ಟರು. ಬೆಳಗಾವಿ ಅಧಿವೇಶನ ನಡೆಯುತ್ತೆ, ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿ ಅಧಿವೇಶನ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಮಾಡ್ತೀವಿ. ಬೆಂಗಳೂರಲ್ಲಿ ಕೇಸ್ ಐಡೆಂಟಿಫೈ ಆಗಿರೋದು, ಇಲ್ಲಿ ವಿಧಾನಸಭೆ ಮಾಡೋ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅಲ್ಲಿ ಸೇಫ್ ಇದೆ. ಡೋಂಟ್ ವರಿ, ವಿ ವಿಲ್ ಟೇಕ್ ಪ್ರಿಕಾಷನರಿ ಮೆಷರ್ಸ್. ಏನು ತಗೋಬೇಕು, 2 ವರ್ಷದಿಂದ ಬೆಳಗಾಮಲ್ಲಿ ಅಧಿವೇಶನ ಆಗಿಲ್ಲ, ಅದಕ್ಕೋಸ್ಕರ ಅಧಿವೇಶನವನ್ನು ನಾವು ಮಾಡ್ತೀವಿ. 18,000 ದಾದಿಯರಿಗೆ 1 ತಿಂಗಳ ತರಬೇತಿ, ಮಕ್ಕಳ ICU ಸಿದ್ಧತೆ ಸೇರಿದಂತೆ ಕೋವಿಡ್ ಸಂಭವನೀಯ 3ನೇ ಅಲೆಗೆ ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲಿ ಅಗತ್ಯ ಸಿದ್ಧತೆ ಮಾಡಲು ಸೂಚಿಸಲಾಗಿದೆ. ಆರೋಗ್ಯ ಸಚಿವ ಕೆ ಸುಧಾಕರ್ ಇವತ್ತು ವೈದ್ಯಕೀಯ ಕಾಲೇಜುಗಳ ನಿರ್ದೇಶಕರೊಂದಿಗೆ ಸಭೆ ನಡೆಸಿ ಈ ನಿರ್ಧಾರ ಪ್ರಕಟಿಸಿದ್ರು. ಜರ್ಮನ್ ಮಾದರಿಯಲ್ಲಿ ಮತ್ತಷ್ಟು ಕೋವಿಡ್ ಟಫ್ ರೂಲ್ಸ್. ಸುಮಾರು 10ರಿಂದ 15 ಕಂಟ್ರೀಸಲ್ಲಿ ಇದು ಬಂದಿದೆ. ಅವ್ರು ಏನೇನು ಫಸ್ಟ್ ಅಲ್ಲೇ ಬಂದಿರೋದು, ಅವ್ರು ಏನೇನು ಮೆಷರ್ಸ್ ತೊಗೊತಾ ಇದ್ದಾರೆ ಮತ್ತು ಯಾವ ರೀತಿ ಅದರ ಟ್ರೀಟ್ಮೆಂಟು ಏನು, ಇದ್ರ ಬಗ್ಗೆ ನಮ್ಮ ಈ ಮೀಟಿಂಗಲ್ಲಿ WHO ರೆಪ್ರೆಸೆಂಟೇಟಿವ್ ಕೂಡ ಇದ್ದರು. ವಿ ವಿಲ್ ವೆಯ್ಟ್, ಆಮೇಲೆ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಒಮೈಕ್ರಾನ್ ಸೋಂಕು ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಹೆಚ್ಚಾಗ್ತಿದ್ದು ಇದುವರೆಗೂ 400 ಕೇಸ್ಗಳಾಗಿವೆ. ಒಮೈಕ್ರಾನ್ ಹೆಚ್ಚಾಗ್ತಿದ್ದಂತೆ ಜರ್ಮನ್ ದೇಶದಲ್ಲಿ ಟಫ್ ರೂಲ್ಸ್ ಟೈಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತಷ್ಟು ಕೇಸ್ಗಳಾದ್ರೆ ಜರ್ಮನ್ ಮಾದರಿ ಟಫ್ ರೂಲ್ಸ್ ತರಲು ಸರ್ಕಾರ ಚಿಂತನೆ ಮಾಡಿದೆ. ರೈಲು, ಬಸ್, ಮೆಟ್ರೋ ಹತ್ತುವವರಿಗೂ 2 ಡೋಸ್ ಕಡ್ಡಾಯ. ಸಾರ್ವಜನಿಕವಾಗಿ ಓಡಾಡಬೇಕೆಂದ್ರೆ ನೆಗೆಟಿವ್ ವರದಿ ಬೇಕು. ಟ್ಯಾಕ್ಸಿ, ಆಟೋ ಸೇವೆ ಪಡೆಯುವುದಕ್ಕೆ ಸರ್ಟಿಫಿಕೇಟ್ ಕಡ್ಡಾಯ. APMCಗೆ ಬರುವ ವರ್ತಕರು, ರೈತರಿಗೂ ಸರ್ಟಿಫಿಕೇಟ್ ಕಡ್ಡಾಯ. ಬಾರ್, ಪಬ್, ರೆಸ್ಟೋರೆಂಟ್ ಹೋಗೋದಕ್ಕೂ 2 ಡೋಸ್ ಕಡ್ಡಾಯ. ಇಷ್ಟು ನಿಯಮಗಳನ್ನ ಜರ್ಮನ್ ದೇಶದಲ್ಲಿ ಹೇರಲಾಗಿದ್ದು, ಜನ ನಿರ್ಲಕ್ಷ್ಯ ಮಾಡಿದ್ರೆ ರಾಜ್ಯದಲ್ಲೂ ಇಂಥದ್ದೇ ರೂಲ್ಸ್ಗಳು ಜಾರಿಗೆ ತರುವುದಕ್ಕೆ ಸರ್ಕಾರ ಹಿಂದು ಮುಂದು ನೋಡಲ್ಲ. ಸೊ ಯಾರ್ಯಾರು ಲಸಿಕೆ ತಗೊಂಡಿಲ್ಲ ತಕ್ಷಣ ತಗೊಳ್ಳಿ. ಹೊರಗೆ ಎಲ್ಲೇ ಹೋದ್ರೂ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿ. ನೀವು ಕ್ಷೇಮವಾಗಿರಿ, ನಿಮ್ಮ ಅಕ್ಕಪಕ್ಕದವರು ಕ್ಷೇಮವಾಗಿರುವಂತೆ ನೋಡಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಒಮೈಕ್ರಾನ್ ಸೋಂಕು 2 ಕೇಸ್ ಆಗಿದ್ದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲೆ ಕೆಡಿಸಿಕೊಂಡಿದೆ. ಆದರೆ ರಾಜ್ಯದಲ್ಲಿ 2 ಕೇಸ್ ಅಲ್ಲ 16 ಕೇಸ್ ಆಗಿದೆ ಅಂತ ಕಾಂಗ್ರೆಸ್ ನಾಯಕ ಬಾಂಬ್ ಹಾಕಿದ್ದಾರೆ. ಆದರೆ ತಜ್ಞರು ಒಮೈಕ್ರಾನ್ ಬಂದರೂ ಭಯ ಬೇಡ, ಎಚ್ಚರ ವಹಿಸಿ ಅಂತಿದ್ದಾರೆ. ದೇಶದಲ್ಲಿ ಮೊದಲ ಒಮೈಕ್ರಾನ್ ಕೇಸ್ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಪತ್ತೆ ಆಗ್ತಿದ್ದಂತೆ ಕೇಂದ್ರ ಸರ್ಕಾರ ಕೂಡ ತಲೆ ಕೆಡಿಸಿಕೊಂಡಿದೆ. ದೇಶದ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಒಮೈಕ್ರಾನ್ ತಡೆಗೆ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದೆ. ಆದರೂ ವಿದೇಶದಿಂದ ಬಂದವರಲ್ಲಿ ಕೋವಿಡ್ ಕನ್ಫರ್ಮ್ ಆಗಿರೋದನ್ನ ಕೇಂದ್ರ ಆರೋಗ್ಯ ಸಚಿವರೇ ಲೋಕಸಭೆಯಲ್ಲಿ ಇವತ್ತು ಮಾಹಿತಿ ಕೊಟ್ಟರು. माननीय अध्यक्ष महोदय, देश में सेकंड वेव के बाद देश में ऐसी कोई पेंडेमिक के सामने लड़े या तो कोविड क्राइसिस फिर से आगे बढ़े कि शायद सेकंड वेव फिर कोविड क्राइसिस आगे बढ़े, तो हर डिस्ट्रिक्ट में हमने कोविड पैकेज 2 डिक्लेयर किया. उसमें हर डिस्ट्रिक्ट में 1 करोड़ रुपीस का अपने यहाँ से मेडिसिन पेपर करके तैयार रखे. स्टेट गवर्नमेंट को कहा है, हमने ये भी कहा है कि 10,000 आपका फिर जवाब ऑक्सीजन आपके यहाँ रखो, स्टोरेज रखो. ये सारी व्यवस्था हमने की है. ಸಂಸತ್ನಲ್ಲಿ ಕೋವಿಡ್ ಮತ್ತು ಒಮೈಕ್ರಾನ್ ತಡೆ ಬಗ್ಗೆ ಚರ್ಚೆಗಳಾದ ಬಗ್ಗೆ ಸಂಸತ್ ಕಲಾಪದಲ್ಲಿ ಭಾಗಿಯಾಗಿದ್ದ ರಾಜ್ಯದ ಸಂಸದರು ಕೂಡ ಮಾತನಾಡಿದ್ರು. ವಿದೇಶದಿಂದ ಈ ದೇಶದ ಒಳಗಡೆ ಬರುವಂಥ ಪ್ರತಿಯೊಂದು ಏರ್ಪೋರ್ಟ್ನಲ್ಲೂ ಕೂಡ ಹೈ ರಿಸ್ಕ್ ಕಂಟ್ರೀಸ್ಗಳ ಪ್ರತಿಯೊಬ್ಬರದ್ದು ಸ್ಕ್ಯಾನಿಂಗ್ ನಡೀತಾ ಇದೆ. ಈಗ ಆಲ್ಮೋಸ್ಟ್ ಎಲ್ಲ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಸ್ಕ್ರೀನಿಂಗ್ ನಡೀತಾ ಇದೆ. ಅದು ಯಾರೂ ನಿರ್ಲಕ್ಷ್ಯ ವಹಿಸದೆ ಜಾಗರೂಕತೆಯಿಂದ ಇರಬೇಕು ಅಂತ ಸಾರ್ವಜನಿಕರಿಗೆ ಮನವಿ. ಯಾಕೋ ಗೊತ್ತಿಲ್ಲ, ಕಳೆದ ಬಾರಿ ಕೂಡ ಸೆಕೆಂಡ್ ವೇವಲ್ಲಿ ಫಸ್ಟ್ ನಮ್ಮ ರಾಜ್ಯದಲ್ಲೇ ಬಂದಿರುವಂಥದ್ದು, ಈಗ ಕೂಡ ಫಸ್ಟ್ ನಮ್ಮ ರಾಜ್ಯದಲ್ಲೇ ಬಂದಿರುವಂಥದ್ದು. ನಾವು ತುಂಬ ಜಾಗರೂಕತೆಯಾಗಿರುವಂಥ ಅವಶ್ಯಕತೆಗಳಿದೆ, ಏನೂ ನೆಗ್ಲೆಕ್ಟ್ ಮಾಡೋ ಹಂಗಿಲ್ಲ. ಆದರೆ ಜನರನ್ನು ಆತಂಕಕ್ಕೆ ಕೂಡ ಹಚ್ಚುವಂಥ ಸಂಗತಿಗಳಿಲ್ಲ. ನಾವೆಲ್ಲರೂ ನಮ್ಮ ಮಾಸ್ಕು ಮತ್ತೊಂದು ಅದಕ್ಕೆ ಬೇಕಾದಂಥ ಎಲ್ಲವನ್ನು ನಾವು ಪ್ರಿಕಾಷನರಿ ಮೆಥಡ್ ಆಗಿ ತಗೊಂಡ್ರೆ ಖಂಡಿತವಾಗಿ ಎಲ್ಲವೂ ಸುಸೂತ್ರ ಆಗ್ಬೋದು. 2 ಕೇಸ್ ಅಲ್ಲ 16 ಒಮೈಕ್ರಾನ್ ಕೇಸ್ ಆಗಿದೆಯಂತೆ. ವರದಿ ಮುಚ್ಚಿಟ್ಟಿದೆ ಎಂದ ಕಾಂಗ್ರೆಸ್ ನಾಯಕ. ಒಮೈಕ್ರಾನ್ ಸೋಂಕಿನ ಬಗ್ಗೆ ಗದಗದಲ್ಲಿ ಶಾಸಕ ಎಚ್.ಕೆ. ಪಾಟೀಲ್ ಇಂಥದೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ 16 ಒಮೈಕ್ರಾನ್ ಕೇಸ್ಗಳಿವೆ. ಟೆಸ್ಟ್ನಲ್ಲಿ ವರದಿ ಬಂದಿರೋ ಬಗ್ಗೆ ಅನಧಿಕೃತ ಮಾಹಿತಿ ಇದೆ ಅಂತ ಹೇಳಿ ಆತಂಕ ಹೆಚ್ಚಿಸಿದ್ರು. ಆಮೇಲೆ ನಿನ್ನೆ ಸಾಯಂಕಾಲದವರೆಗೆ ನನಗಿರೋದು ಈಗಾಗಲೇ 16 ಒಮಿಕ್ರಾನ್ ವೈರಸ್ ಇದ್ದಂಥ ಪೇಷಂಟ್ಸು ಐಡೆಂಟಿಫೈ ಆಗಿದ್ದಾರೆ. ಅವರು ಟೆಸ್ಟ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ವರದಿ ಬಂದಿದೆ ಅನ್ನುವಂಥದ್ದು ನಮಗೆ ಬಂದಿರತಕ್ಕಂಥ ಅನಧಿಕೃತ ಮಾಹಿತಿ. ಇನ್ನೊಂದ್ ಕಡೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಸಿದ್ದರಾಮಯ್ಯ ಸಿಟ್ಟು ಹೊರಹಾಕಿದ್ರೆ, ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೆ ಅನಾಹುತ ಸೃಷ್ಟಿ ಆಗದಂತೆ ಜನರಲ್ಲಿ ಜಾಗೃತಿ ಮೂಡಿಸಿ ಅಂತ ಕಿವಿ ಮಾತು ಹೇಳಿದ್ರ. ಒಮಿಕ್ರಾನ್ ತಳಿ ಇದೆಯಲ್ಲ, ಅದು ಇಬ್ಬರಿಗೆ ಆಗಿದೆ ಅಂತ ಗೊತ್ತಾಗಿದೆ. ಅದು ಬೇರೆಯವ್ರಿಗೆ ಹರಡದೇ ರೀತಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಹಿಂದೆ ಸರ್ಕಾರ 2ನೇ ಅಲೆ ಬಂದಾಗ ಅವರು ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ದೇನೆ ಅದು ಭಾಳ ಜನ ಸಾವನ್ನ ಅಪ್ಪರಿದ್ರು. ಈ ಸಾರಿ ಹಂಗಾಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. 2ನೇ ಬಾರಿ ಅನಾಹುತ ದೊಡ್ಡ ಮಟ್ಟದಲ್ಲಿ ಆದಂಥದ್ದು ಏನಿದೆ, ಈ ಬಾರಿ ಆದರೂ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಸಭೆಗಳೇನು ಮಾಡಿದ್ದೀರಿ, ಬರೀ ಸಭೆ ಮಾಡೋದ್ರಾಗೋದಿಲ್ಲ, ಇಂಪ್ಲಿಮೆಂಟೇಷನ್ನಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ, ಆಮೇಲೆ ವೈದ್ಯ ಇಲಾಖೆ ಅಧಿಕಾರಿಗಳಿಗೆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ನಿಟ್ಟಲ್ಲಿ ಅವರಿಗೆ ಸಹಕಾರ ಕೊಟ್ಟು ಜನತೆಯ ಒಂದು ರಕ್ಷಣೆಯನ್ನು ಮಾಡತಕ್ಕಂಥ ಸರ್ಕಾರದ ಕರ್ತವ್ಯ. ಯಾರು ಏನೇ ಹೇಳಿ, ಸರ್ಕಾರ ಮತ್ತು ಪ್ರತಿಪಕ್ಷಗಳು ಅವರಿಗೆ ಸಿಕ್ಕಿರೋ ಮಾಹಿತಿ ಹೇಳ್ತಾರೆ ನಿಜ. ಆದರೆ ಒಮೈಕ್ರಾನ್ ವಿಷಯದಲ್ಲಿ ತಜ್ಞ ವೈದ್ಯರುಗಳು ಮಾತನಾಡ್ತಿದ್ದು ಜನರ ಜೊತೆ ಸರ್ಕಾರಕ್ಕೂ ಸಲಹೆಗಳನ್ನ ಕೊಟ್ಟರು. ಇದು ಖಂಡಿತವಾಗಿ ನಾವು ಇದರ ಬಗ್ಗೆ ಅವೇರ್ನೆಸ್ ಇರಬೇಕು, ಸಮ್ ಕನ್ಸರ್ನ್ ಬೇಕು, ಬಟ್ ಹೆದರುವಂತದ್ದು ಅಥವಾ ಪ್ಯಾನಿಕ್ ಮಾಡುವ ವಿಷಯ ಖಂಡಿತವಾಗಿ ಇಲ್ಲ. ಇನ್ನೊಂದು ಸರ್ವೇಲೆನ್ಸ್ ಮತ್ತೆ ಜೀನೋಮಿಕ್ ಅನಾಲಿಸಿಸ್, ಕಾಯಿಲೆ ಇದ್ದವ್ರನ್ನ ಐಸೋಲೇಟ್ ಮಾಡೋದು, ಕ್ವಾರಂಟೈನ್ ಮಾಡೋದು, ಅವರ ಕಾಂಟ್ಯಾಕ್ಟ್ಸ್ ಕೆಲವರನ್ನು ಟ್ರೇಸ್ ಮಾಡೋದು, ಇದನ್ನೆಲ್ಲ ಮಾಡ್ತಾನೆ ಇದ್ದಾರೆ ಸರ್ಕಾರ. ಅದನ್ನು ಕಂಟಿನ್ಯೂ ಮಾಡಬೇಕು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲ್, ಇವನ್ PSCಗಳಲ್ಲಿ ಆಕ್ಸಿಜನ್ ರೆಡಿ ಮಾಡಿದೆ. ಬಹುಶಃ ಈ ಸ್ಥಿತಿಯಲ್ಲಿ ನಾವು ತಳುವಳಿ ಬಂದರೆ ಕೂಡ ಯಾವುದೇ ತೊಂದರೆ ಆಗದೆ ನಿಭಾಯಿಸುವಲ್ಲಿ ಸಫಲರಾಗ್ತೇವೆ ಅಂತ ನಮಗೂ. 3ನೇ ಅಲೆ ಕರ್ನಾಟಕದಿಂದಲೇ ಆರಂಭ ಆದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಕೊರೋನಾ ಹೆಚ್ಚಾಗೋದಕ್ಕೆ ಜನ ಹೊಣೆ ಆಗಬಾರ್ದು ಅಷ್ಟೇ. ಹಾಗಾಗಿ ನ್ಯೂಸ್ 18 ಕಳಕಳಿಯಾಗಿ ಮನವಿ ಮಾಡ್ತಿದೆ, ದಯವಿಟ್ಟು ಮಾಸ್ಕ್ ಹಾಕಿ, ಲಸಿಕೆ ತಗೊಳ್ಳಿ, ಸಾಮಾಜಿಕ ಅಂತರ ಕಾಪಾಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಒಮೈಕ್ರಾನ್ ಭೀತಿ ಹೆಚ್ಚಾಗ್ತಿದೆ. ಒಮೈಕ್ರಾನ್ ನಡುವೆಯೂ ಪರಿಷತ್ ಕಾಳಗ ಜೋರಾಗಿದೆ. ಮೂರೂ ಪಕ್ಷಗಳ ನಾಯಕರು ರಾಜ್ಯದೆಲ್ಲೆಡೆ ಬಿರುಸಿನ ಪ್ರಚಾರ ಮಾಡ್ತಿದ್ದಾರೆ. ಪರಿಷತ್ ಎಲೆಕ್ಷನ್ ಅಖಾಡದಲ್ಲಿ ಮಾತಿನ ಭರಾಟೆ ತಾರಕಕ್ಕೇರಿದೆ. ಕಾಂಗ್ರೆಸ್ ಗ್ರಾಮ ಸ್ವರಾಜ್ ಸಮಾವೇಶ, ಕೈ ಹಿಡಿದ ಜೆಡಿಎಸ್ ನಾಯಕರು. ಚಿಕ್ಕಮಗಳೂರಲ್ಲಿ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗ್ರಾಮ ಸ್ವರಾಜ್ ಸಮಾವೇಶದಲ್ಲಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾದರು. ಇದೇ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೆಡಿಎಸ್ ಅನ್ನೋದನ್ನ ತೆಗೆದು ಜೆಡಿಎಫ್ ಮಾಡಬೇಕು, ಜನತಾದಳ ಫ್ಯಾಮಿಲಿ ಮಾಡಬೇಕು ಅಂತ ಕಿಚ್ಚಾಯಿಸಿದ್ರು. ಕಾಂಗ್ರೆಸ್ ಅನ್ನ ಮುಗಿಸ್ಲಿಕ್ಕೆ ರೇವಣ್ಣ ಅವರಲ್ಲ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಬಹುಶಃ ಅಂತಿಮ ದಿನಗಳು ಹತ್ರ ಬರ್ತಾ ಇದೆ. ಅದರ ಬಗ್ಗೆ ಯಾರು ಆತಂಕ ಪಡೋದು ಬೇಡ. ಕಾಂಗ್ರೆಸ್ ವಿರುದ್ಧ ದಳಪತಿಗಳ ಗುಟುರು. ತುಮಕೂರಿನಲ್ಲಿ ಗುಬ್ಬಿಯಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಪ್ರಚಾರ ಮಾಡಿದ್ರು. ಈ ವೇಳೆ ಮಾತನಾಡಿದ ಎಚ್.ಡಿ. ನಮ್ಮ ಶಕ್ತಿಯನ್ನ ನಾಶ ಮಾಡಲು ಹೊರಟಿದ್ದಾರೆ, ವರೆಗೂ ಅದಾಗಬಾರದು. ಅಂದ್ರೆ ಕೋಲಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ಹಾಸನದಲ್ಲಿ ರೇವಣ್ಣ ಕಾಂಗ್ರೆಸ್ ಅಂತ್ಯಕಾಲ ಬರ್ತಿದೆ ಅಂತ ಕಿಡಿಕಾರಿದ್ರು. ನನ್ನ ಸಮಾಜ ಅವತ್ತು ಹೇಗೆ ಒಬ್ಬ ಹಿಂದುಳಿದ ವ್ಯಕ್ತಿಯನ್ನು ಗೆಲ್ಲಿಸ್ತಕ್ಕಂಥದಕ್ಕೆ ಪಣ ತೊಟ್ಟು ಗೆಲ್ಲಿಸಿದ್ರೆ ಪುಣ್ಯಾತ್ಮರು, ಇವತ್ತು ಆ ಒಗ್ಗಟ್ಟಿಲ್ಲ. ನಮ್ಮ ಶಕ್ತಿಯನ್ನು ಇವತ್ತು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಜೀವನದ ಬದುಕಿದ್ದಾಗ ಆಗಬಾರ್ದು. ಅವರ ಪಕ್ಷದ ಗುರಿಯು ಮೊದಲು ಜೆಡಿಎಸ್ ಮುಗಿಸ್ಬೇಕು ಅನ್ನೋದೇ. ಒಂದು ಕಡೆ ಬೆಂಬಲನ ಕೇಳ್ತಾ, ಇನ್ನೊಂದು ಕಡೆ ಜೆಡಿಎಸ್ನ ಸಂಪೂರ್ಣ ನಾಶ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಂಪಿಟೇಷನ್ ಏನು ಮಾಡ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಒಂದು ಜನತೆಯಿಂದಲೇ ಉತ್ತರ ದೊರಕುತ್ತೆ ಅನ್ನೋದು ನಾನು ವಿಶ್ವಾಸ ಇಟ್ಕೊಂಡಿದ್ದೆ. ಇವತ್ತೇನಾದ್ರು ಈ ಕುಟುಂಬ ಅಂತ್ಯ ಮಾಡೋದಿರಲಿ, ಅದನ್ನ ಜನ ದೇವ್ರು ಮಾಡಬೇಕು. ಕಾಂಗ್ರೆಸ್ನ ಅಂತ್ಯ ಆಗೋದನ್ನ ಉಳಿಸ್ಕೊಳ್ಳೋದು ಕಲಿದ್ರಿ. ಮಹಾತ್ಮ ಗಾಂಧಿಯವರ ಕಾಲದ ಕಾಂಗ್ರೆಸ್ ಇಲ್ಲ. ಕುಂದಾನಗರಿಯಲ್ಲಿ ಕೈ ಕಮಲ ಫೈಟ್, ಸಹೋದರರ ಸವಾಲ್, ಯಾರಿಗೆ ಜಯ? ಇನ್ನು ಕುಂದಾನಗರಿ ಪರಿಷತ್ ಅಖಾಡ ರಂಗೇರಿದೆ. ಸಹೋದರ ಲಖನ್ ಪರ ನಿಪ್ಪಾಣಿಯಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಪ್ರಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸೋಲಿಸಲು ಸಹೋದರನನ್ನ ಚುನಾವಣೆಗೆ ನಿಲ್ಲಿಸಿದ್ದೇನೆ ಅಂದ್ರು. ಬಿಜೆಪಿಯಲ್ಲಿ ಬಂಡಾಯ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ. ಉತ್ತರ ಕೊಡ್ಲಿ ಅಂತ ಸಹೋದರ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ರು. ಒಂದನೇ ಮತ ಯಾರು ಹೇಳ್ಬೇಕು, ಎರಡನೇ ಮತ ಯಾರು ಹೇಳ್ಬೇಕು ಅಂತ ಅತಿ ಹೇಳ್ಬೇಕಂತ ಹೇಳ್ತಾನ. ಒಂದು ಮತ ಲಕ್ಕಣ ಆಗಿರಿ, ಎರಡು ಮತ ಮಹೇಶ್ ಮಾದೇಶ್ ಹೇಳ್ಬೇಕು, ಮಾದೇಶ್ ಹೋದಾಗಿ ಎರಡು ಲಕ್ಕಣ ಹಾಕ್ಬೇಕು. ಕಾಂಗ್ರೆಸ್ ಹೋಗ್ಬೇಕು ನಮ್ಮ ಉದ್ದೇಶ. ಈಗ ಅವ್ರ ಪಕ್ಷದಲ್ಲೇ ಬಂಡಾಯವಾಗಿ ಅವ್ರು ನಿಂತಾರೆ. ಅವ್ರ ಪಕ್ಷಕ್ಕೆ ಉತ್ತರ ಕೊಡ್ಬೇಕಾದ ಅವರು, ನಾವಲ್ಲ. ಒಂದು ಶಿಸ್ತಿನ ಪಕ್ಷ ಅಂತಾರ, ಏನೇನೋ ಹೇಳ್ಕೊತಾರ. ಅದು ಈಗ ಅವ್ರ ಪಕ್ಷದಲ್ಲೇ ಗೊಂದಲ. ಬಿಜೆಪಿ ಬ್ಯಾನರ್ ಮ್ಯಾಗ ಹೋಗ್ತಾರ, ಭಾಷಣ ಮಾಡ್ತಾರ, ಪಕ್ಷೇತರ ಓಟ್ ಹಾಕ್ತಾರೆ ಅಂತ ಹೇಳ್ತಾರ. ಇನ್ನು ಬಿಜೆಪಿಯು ಭರ್ಜರಿ ಪ್ರಚಾರ ಮಾಡ್ತಿದ್ದು, ಕಾಂಗ್ರೆಸ್ ನಾಯಕರ ವಿರುದ್ಧ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ರು. ಹೆಣದ ಮೇಲೆ ರಾಜಕೀಯ ಮಾಡುವ ಸಂಸ್ಕೃತಿ ನಮ್ದಲ್ಲ, ಅದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಡಿಕೆಶಿಗೆ ಟಾಂಗ್ ಕೊಟ್ರು. ಹೆಣದ ಮೇಲೆ ರಾಜಕಾರಣ ಮಾಡೋಂಥ ಸಂಸ್ಕೃತಿ ನಮ್ದಲ್ಲ. ಯಾಕಂದ್ರೆ ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಸಿದ್ಧಾಂತ ಮೇಲೆ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ವಾಗಲಿ, ಅವರು ರಾಜಕಾರಣ ಅಂದ ತಕ್ಷಣ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಎರಡು ಭಾಗ ಆಗಿ ಎಲ್ಲದಲ್ಲಿ ಕೂಡ ಒಂದು ಎರಡು ಭಾಗ ರಾಜಕಾರಣ ನಡೀತಾ ಇದ್ದಾಗಲ್ಲ, ಆ ರೀತಿ ನಮ್ದಲ್ಲ. ಜೆಡಿಎಸ್ ಪರಿಷತ್ ಅಭ್ಯರ್ಥಿ ಸೂರಜ್ ರೇವಣ್ಣ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಪತ್ನಿ ಹೆಸರಿನಲ್ಲಿರುವ ಆಸ್ತಿ ವಿವರಗಳನ್ನ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಈಗಾಗಲೇ ಚುನಾವಣೆ ಅಧಿಕಾರಿಗೆ ದೂರನ್ನ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚಿಕ್ಕಮಗಳೂರಲ್ಲಿ ದುಷ್ಕರ್ಮಿಗಳು ತಲವಾರ್ ತೋರಿಸಿ ಕೊಟ್ಟಿಗೆಯಲ್ಲಿದ್ದ ಗೋವುಗಳನ್ನು ಕಳ್ಳತನ ಮಾಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಿಗೆ ದೂರು ಹೋಯಿತು. ಸಿಟ್ಟಿಗೆದ್ದ ಗೃಹ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಲಂಚ ತಿಂತೀರಾ, ಎಂಜಲು ಕಾಸಿಗೆ ಆಸೆ ಬಿದ್ರಾ ಅಂತೆಲ್ಲ ತರಾಟೆಗೆ ತಗೊಂಡ್ರು. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ನಿಮ್ದು, ನಮ್ಮ ಶಿವಮೊಗ್ಗ ಜಿಲ್ಲೆ ಕೆಟ್ಟ ಹಾಳ ಹೋಗಿದ್ದಾರೆ ಎಲ್ಲ ಪೊಲೀಸರು. ಕೈ ತುಂಬ ಸಂಬಳ ಕೊಡ್ತಾ ಇದೀವಿ, ಯಾವನಿಗೆ ಸಂಬಳದಲ್ಲಿ ಬದುಕಬೇಕು ಅಂತ ಏನಿಲ್ಲ. ಇಂಥವ್ರಲ್ಲಿ ಎಂಜಲ್ ಕಾಸ್ತಿ ರೆಗ್ಯುಲರ್ ಸಾಗಾಣಿಕೆ ಮಾಡ್ತಾರೋ ರವಿಚಂದ್ರ.
ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಲ್ಲಿರೋ ಬಾಲಿವುಡ್ ನಟಿ ಕಂಗನಾಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ನಟಿ ಕಂಗನಾ ರಾನಾವತ್ ಕಾರ್ಗೆ ಮುತ್ತಿಗೆ ಹಾಕಿದ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಪಂಜಾಬ್ನ ಕರ್ತಾಪುರ್ ಗಡಿಯಲ್ಲಿ ಕಂಗನಾ ಪ್ರಯಾಣ ಮಾಡುತ್ತಿದ್ದ ಕಾರ್ಗೆ ಮುತ್ತಿಗೆ ಹಾಕಿ ಕಾರನ್ನು ಜಖಂಗೊಳಿಸಿದ್ದಾರೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.